ಸಿಂದಗಿ ತಾಲೂಕಿನಲ್ಲಿ ಕಳೆದ 4 ದಿನಗಳ ಹಿಂದೆ 84 ಮನೆಗಳ ತಿರುಗು ಕಾರ್ಯಾಚರಣೆ ನಡೆದಿತ್ತು ಮತ್ತು 84 ಕುಟುಂಬಗಳು ನಿವೇಶನವಿಲ್ಲದೆ ಬೀದಿ ಪಾಲಾಗಿದೆ. ಅವರ ಹೋರಾಟಕ್ಕೆ ದಲಿತ ಸಂಘರ್ಷ ಸಮಿತಿ ವಿಜಯಪುರ ಸಂಘಟನೆಯು ಕೈ ಜೋಡಿಸಿದೆ. ಅವರ ಹೋರಾಟದಲ್ಲಿ ದಲಿತ ಸಂಘರ್ಷ ಸಮಿತಿಯು ಕೂಡ ಭಾಗವಹಿಸಿ ಫಲಾನುಭವಿಗಳಿಗೆ ನ್ಯಾಯ ಸಿಗುವವರೆಗೂ ತಮ್ಮ ಬೆಂಬಲವನ್ನ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದಂಥ ಶರಣು ಶಿಂದೆ ಅವರು ನೊಂದ ಫಲಾನುಭವಿಗಳಿಗೆ ಆತ್ಮಸ್ಥೈರ್ಯ ತುಂಬಿದ್ರು. ಮನೆಗಳಿಲ್ಲದೆ ಮಹಿಳೆಯರು, ಮಕ್ಕಳು ಹಾಗೂ ವೃದ್ಧರು ಬೀದಿ ಪಾಲಾಗಿದ್ದಾರೆ. ಇದುವರೆಗೂ ಯಾವ ರಾಜಕಾರಣಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ತಮ್ಮನ್ನ ಭೇಟಿ ಮಾಡಿಲ್ಲ, ತಮ್ಮ ನೋವುಗಳನ್ನು ಕೇಳಿಲ್ಲ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನಾದರೂ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟಂತಹ ಇಲಾಖೆಯವರು ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಮಾಡೋದಾಗಿ ಶಪಥ ಮಾಡಿದ್ರು. ಗರ್ಪಟ್ಟಿ ತುಂಬಿಕೊಂಡಾರೆ 13 ವರ್ಷ ತುಂಬಿಕೊಂಡಾರೆ ಗರ್ಪಟ್ಟಿ. ಅಕ್ಕೋರ್ ನೀವು ಸುಮಾರು ಆ ಒಂದು ಜಾಗ ಏನು ಹಂಚಿಕೆ ಮಾಡ್ಯಾರಲ್ಲ, ಹಂಚಿಕೆ ಆದ ಜಾಗದಲ್ಲಿ ನೀವು ಸುಮಾರು ಎಷ್ಟು ವರ್ಷದಿಂದ ನೀವು ಅಲ್ಲಿ ವಾಸವಾಗಿದ್ದೀರಿ? ನೀವು 23 ವರ್ಷ ಆಯ್ತ್ರಿ. ನಾವು 23 ವರ್ಷ ರೀ. 23 ವರ್ಷದಿಂದ. ಇದನ್ನ ಯಾವ ಸರ್ಕಾರ ಇದ್ದಾಗ ಮತ್ತೆ ಯಾರು ಹಂಚಿಕೆ ಮಾಡಿದ್ದೀರ? ನಿಮಗೆ ಕಾಂಗ್ರೆಸ್ ಸರ್ಕಾರ ಇತ್ರಿ. ಸುಣಗಾರ್ ಶಾಣಪ್ಪ ಅವರು ಮಾಜಿ ಶಾಸಕರಾಗಿದ್ದರಿ. ಅವರು ನಿಮ್ಗೆ ಹಂಚಿಕೆ ಮಾಡ್ಯಾರ. ಮತ್ತೆ ಅದರ ಪರವಾಗಿ ನೀವು ಸರ್ಕಾರಕ್ಕೆ ಯಾವ್ದೇ ರೀತಿಯಾದಂತದ್ದು ಟ್ಯಾಕ್ಸ್ ಆಗಿರ್ಬೋದು, ಮತ್ತೆ ಏನೇನು ಕಟ್ತಾ ಇದ್ರಿ? ನಮ್ಗೆ ಎಲ್ಲಾ ಸೌಲಭ್ಯ ಕೊಟ್ಟಾರಿ. ಮನಿ ಕಟ್ಟಕ್ ಪರ್ಮಿಷನ್ ಕೊಟ್ಟಾರಿ, ಕರೆಂಟ್ ಬಿಲ್ ಕೊಟ್ಟಾರಿ, ಮತ್ತಂದ್ರ ನಳದ ಬಿಲ್ ಮನಿ ಬಂದು ರೊಕ್ಕ ತುಂಬ್ಕೊಂಡ್ ಹೋಗ್ಯಾರಿ. ಅವ್ರೇ ರೀ ಮುನ್ಸಿಪಾಲಿಟಿ ಅವರು ಬಂದ್ ತುಂಬ್ಕೊಂಡ್ ಹೋಗ್ಯಾರಿ. ರೊಕ್ಕ ಯಾರು ತುಂಬಿಲ್ಲ ಅವ್ರ ನಳ ಕಟ್ ಮಾಡಿ ಹೋಗ್ಯಾರಿ. ಮತ್ತಂದ್ರ ನಾವ್ ಮನಿ ಕಟ್ಟದ ಬಳಕ ನಮ್ ಪೂರಾ ನಿಮ್ ಮನಿ ಆಗ್ಯಾದ ಅಂತೇಳಿ ನಮ್ಗೆ ಅದನ್ನು ಪೌತಿ ಕೊಟ್ಟಾರಿ. ಎಲ್ಲಾ ಮಾಡ್ಯಾರಿ ನಮಗ್ರಿ. ವರ್ಷ ಗರ್ಪಟ್ಟಿ ತುಂಬಿಕೊಂಡಾರಿ. 13 ವರ್ಷ ತುಂಬಿಕೊಂಡಾರಿ ಗರ್ಪಟ್ಟಿ ಅವರು. ಮತ್ತೆ ನಿಮ್ಗೆ ಈಗ ಡೆಮಾಲಿಷ್ ಮಾಡಿದ್ರಲ್ಲ ಮನೆಗಳನ್ನೆಲ್ಲ, ನೀವು ಕಟ್ಟಿರ್ತಕ್ಕಂಥ ಮನೆಗಳಿಂದ ನಿಮಗೆ ಸೀದಾ ನೇರವಾಗಿ ಬೀದಿಗೆ ತಂದು ಇಟ್ಬಿಟ್ರಿ ಈಗ, ಹೌದಾ? ಈಗ ಹಗಲು ರಾತ್ರಿ ಇಲ್ಲೇ ಅಂಬೇಡ್ಕರ್ ಸರ್ಕಲ್ದಾಗ ಕೂತು ನೀವು ಏನೋ ಸ್ಟ್ರೈಕ್ ಮಾಡಾಕತ್ತೀರಿ. ಇದಕ್ಕೆ ಯಾರೇ ಜನಪ್ರತಿನಿಧಿಗಳಾಗಿರ್ಬಹುದು, ಮತ್ತೆ ಜಿಲ್ಲಾಡಳಿತ ಆಗಿರ್ಬಹುದು, ತಾಲೂಕು ಆಡಳಿತ ಆಗಿರ್ಬೋದು, ಯಾರು ನಿಮಗೆ ಸ್ಪಂದನೆ ಮಾಡ್ಯಾರೋ ಇಲ್ಲೋ? ನೀವು ಹಗಲು ರಾತ್ರಿ ಅಹೋರಾತ್ರಿ ಧರಣಿ ನೀವು ಇಲ್ಲಿ ಕೂತಿರಿ. ಇದಕ್ಕೆ ಯಾವುದೇ ರೀತಿಯಾದಂತ ಜನಪ್ರತಿನಿಧಿಗಳಾಗಿರ್ಬೋದು, ಯಾರೇ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಯಾವುದು ನಿಮಗೆ ಸ್ಪಂದನೆ ಮಾಡಿಲ್ಲ. ಬಡ ಬಡ ತೆಗದಾರ, ರೋಡಿಗೆ ಹೋಗದಾರ, ಏನು ಕೇಳೇ ಇಲ್ರಿ. ಬಂದು ನಮಗ ಹಕ್ಕಪತ್ರ ಕೊಟ್ಟು 34 ವರ್ಷ ಐತ್ರಿ. ಅದನ್ನು ಕಿತ್ತಾರ್ರಿ. ನಾವೇನು ಕಾಗದ ಪತ್ರ ಇಲ್ಲ, ಎಲ್ಲ ಹಕ್ಕಪತ್ರ ಕೊಟ್ಟಾರ, ಉತ್ತಾರಿ ಕೊಟ್ಟಾರ, ಮನಿ ಕಟ್ಟಗೋಲ ಪರ್ಮಿಷನ್ ಕೊಟ್ಟಾರ, ಎಲ್ಲ ಅನ್ಯಾಯ ಆಗಿರ್ತಕ್ಕಂಥ ಕುಟುಂಬಕ್ಕೆ ಇವತ್ತು ಸರ್ಕಾರ ಆಗಿರ್ಬಹುದು, ಸ್ಥಳೀಯ ಶಾಸಕರಾಗಿರ್ಬಹುದು, ಇವತ್ತು ಮುತುವರ್ಜಿ ವಹಿಸಿ ಆ ಅನ್ಯಾಯ ಆಗಿರ್ತಕ್ಕಂಥ ಬಡ ಕುಟುಂಬಗಳಿಗೆ ತಾಯಂದಿರು, ಅಲ್ಲಿ ಸುಮಾರು ತಾಯಂದಿರು ಆ ಒಂದು ಏನು ಸಂಧಾನಕ್ಕೆ ತಮ್ಮ ತಾಳಿ ಕಿವಿಯಲ್ಲಿರ್ತಕ್ಕಂಥ ಓಲೆಗಳನ್ನು ಮಾಡಿಕೊಂಡು ತಯಾರಾಗಿದ್ದರು. ಅಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಜೊತೆಗೆ ಇಲ್ಲಿರ್ತಕ್ಕಂಥ ಏನು ಆ ತಾಲೂಕು ಆಡಳಿತ ಅವರಿಗೆ ಸ್ಪಂದಿಸದೆ ಅವರಿಗೆ ಏಕಾಏಕಿ ಬಡವರನ್ನು ಇವತ್ತು ಒಂದು ಕಡೆ ಏನು ಹಿರಿಯರು ಹೇಳ್ತಾರೆ, ಜಿಸ್ಕಾ ಲಾಠಿ ಉಸ್ಕಾ ಬೈಸ್ ಅಂತಕ್ಕಂಥ ಮಾತು ಹೇಳ್ತಾರೆ. ಯಾರ್ದು ಬಡಿಗೆ ಇರ್ತದೆ ಅವ್ರ ಪರವಾಗಿ ನಿಂತಿರ್ತಕ್ಕಂಥ ತಾಲೂಕು ಆಡಳಿತ, ಪುರಸಭೆ ಆಡಳಿತ, ಇವತ್ತು ಇಲ್ಲಿ ಸ್ಥಳೀಯ ಏನು ಶಾಸಕರು ಕೂಡ ಅದನ್ನು ಮುತುವರ್ಜಿ ವಹಿಸಿ ಆ ಜನರಿಗೆ ನ್ಯಾಯ ಒದಗಿಸಿ ಕೊಡುವಲ್ಲಿ ವಿಫಲರಾಗಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳೋದ್ರ ಮುಖಾಂತರ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇನ್ನು ಸುಮಾರು 70ನೇ ದಶಕದಿಂದ ಏನು ನೊಂದವರ ಪರವಾಗಿ, ಧ್ವನಿ ಇಲ್ಲದವರ ಪರವಾಗಿ ಏನು ಕೆಲಸ ಮಾಡ್ತಾ ಇದೆ. ಇವತ್ತು ದಲಿತ ಸಂಘರ್ಷ ಸಮಿತಿ ಕೂಡ ಇವತ್ತು ನೊಂದಿರ್ತಕ್ಕಂಥ 84 ಕುಟುಂಬಗಳಿಗೆ ನ್ಯಾಯ ಕೊಡಿಸುವಲ್ಲಿ ನಾವು ನಿಮ್ಮ ಜೊತೆಗೆ ಇರ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಇವತ್ತು ಹೇಳೋದ್ರ ಜೊತೆಗೆ ನಾನು ಶರಣು ಶಿಂದೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ, ಜಿಲ್ಲಾ ಶಾಖೆ ವಿಜಯಪುರ.